ನಂದಿರಿ ಯಾಕೆ ಬೇಜಾರಲ್ಲಿದ್ದಿ? ಏನಾಯ್ತು? ಯಾರು ಏನಾರು ಅಂದ್ರ? ಸೂರ್ಯ ಏನಾರು ಅಂದ್ನ? ಇಲ್ಲ ಬಿತ್ರಿ ಏನಾರು ಅಂದ್ಲು? ಇಲ್ಲ ನಿಮ್ಮ ಅತ್ತೆ ಮಾವ ಏನಂದ್ರು? ಏನು ಇಲ್ಲ ಕಣವ. ಅದೇ ಇವರಿಲ್ವಾ ಸೂರ್ಯ ಅವ್ರ ದೊಡ್ಡಪ್ಪ ಅಂದ್ರೆ ಮಾವ ಅವ್ರ ಅಣ್ಣ ಬಂದ್ಬಿಟ್ಟು ಇಲ್ಲಿಗೆ ನಿಮ್ಮ ಮನೆ ಅದಲ್ಲ ಅದನ್ನ ನಂಗೆ ಬಿಟ್ಕೊಡಿ ಅಂತ ಕೇಳ್ತಾ ಕೂತದೆ, ಜಗಳ ಮಾಡ್ತಾವ. ಅಲ್ಲ ಅದಕ್ಕೆ ಮಗ ಯಾತಿನ ಮನೆ ಬಿಟ್ಕೊಡ್ಬೇಕು? ಅದೊಂದೇ ಮನೆ ಇರೋದು? ಇಲ್ಲ ಕಣವ, ಊರೊಳಗೆ ಅವ್ರ ಪಲ್ದವ್ರಿಗೆಲ್ಲ ಕೊಟ್ಬಿಟ್ಟವ್ರೆ ಇದನ್ನ. ಅದೇ ಸೂರ್ಯ ಅವರು ಸಿಟಿಲಿಲ್ವಾ, ಅಲ್ಲಿ ಮನೆಯೆಲ್ಲ ಮಾಡ್ಕೊಂಡಿಲ್ವಾ, ಅದಕ್ಕೆ ಅಲ್ಲ ಅದಲ್ಲ ನಿಮ್ಗೇನು ಮಾಡೋಕ್ಕೆ ಇಲ್ಲಿ ಕೊಟ್ಬಿಟ್ಟು ನೀವು ಊರಿಗೆ ಹೋಗಿ ಹಂಗೆ ಹಿಂಗೆ ಏನು ಮಾಡೋಕ್ಕೆ ನಿಮಗೆ ಅಲ್ಲೂ ಬೇಕು ಇಲ್ಲೂ ಬೇಕು ಅಂತಿದ್ದೀರಲ್ಲ, ಹಂಗೆ ಹಿಂಗೆ ಅಂತ ಕೂತಿದ್ರು, ಜಗಳ ಮಾಡ್ತವೆ. ಅದಕ್ಕೆ ಸೂರ್ಯ ಅವರು ಅವನು ಕೊಡಲ್ಲ, ಮನೇನು ಕೊಡಲ್ಲ, ಏನು ಕೊಡಲ್ಲ, ಇದು ನಮ್ಮದು ಅಂತಂದರು. ಸರ್ರೆ ಗಂಧವನೆ. ಅಲ್ಲ ಅವ್ರಿಗೇನು ದೊಡ್ಡರಾಗ ಬಂದಿತ್ತ? ಅವ್ನಿಗೆ ಬಂದು ಗಾಳಿ ಬಿಡ್ಸಣ? ಏನಾಗಿತ್ತು ಅವ್ನಿಗೆ? ಯಾಕೆ ಬಂದಿದ್ದಾನು? ದೊಡ್ಡ ನಾನು ಹಾಟ್ಕಳ ಸರಿಯಾಗಿ ಮಾತ್ರವ. ಏನೋ ಅವ್ರ ಅಪ್ಪ ಸಂಪಾದನೆ ಮಾಡಿದ್ನಾ? ಸೂರ್ಯ ಅವ್ರೇನೋ ಸಂಪಾದನೆ ಮಾಡ್ಕೊಂಡವ್ರೆ, ಆಮೇಲೆ ಅವ್ರ ಅಪ್ಪ ಸಂಪಾದನೆ ಮಾಡ್ಕೊಂಡವ್ರೆ, ಏನಕ್ಕೆ ಮುಂದೇನದು ಹಂಗನ್ಬಿಟ್ಟು ಪಾಲಿಸ್ಕೊಳ್ದಾನೆ ಬಿಟ್ಬಿಟ್ಟಾರೆ. ಮಗ ಏನಾರು ಹಂಗೆ ಕೊಟ್ಕಿಟ್ಬಿಡಕ್ಕೆ ನಿನ್ನ ಗಂಡ ದಾನಸುರ ಕರ್ಡನಂಗೆ ಆಡ್ಕೊಂಡು ಮನೆಗಿನ ಕೊಟ್ಬಿಟ್ಟನು. ಉಸಾರು ಹೆಂಗಿದದು ಮನೆ? ಚೆನ್ನಾಗಿದ್ದದ? ಸುಮಾರಾಗಿದ್ದದ? ಇಲ್ಲ ಹಳೆ ಮನೆಯ ಹೊಸ ಮನೆಯ? ಅವ ಹಳೆ ಮನೆನೆಯ, ಆದ್ರೂ ಚೆನ್ನಾಗಿ ಅದೇ ಕಣವ, ಪರವಾಗಿಲ್ಲ ಚೆನ್ನಾಗದೆ. ಅಯ್ಯೋ ಆಮೇಲೆ ಕೊಟ್ಕಿಟ್ಬಿಟ್ರಿ ಕಣೆ ಮಗ, ಕೊಟ್ಬಿಟ್ಟಿರಿ. ಚೆನ್ನಾಗವನೆ ಅವನು, ಚೆನ್ನಾಗೇ ಬಂದ ಮಾರಾಯ. ಅಲ್ಲ ಆಗಿಂದ ಇಲ್ದಿರೋದು ಈಗ ಬಂದದ? ಅವನೂ ಗೊತ್ತಿಲ್ಲ ಏನಕ್ಕೆ ಅಂದ್ಬಿಟ್ಟು, ಆದರೆ ಇವ್ರು ಬಂದ್ಬಿಟ್ಟು ಅದು ಕೊಡು ಇದು ಕೊಡು ಅದು ಅಲ್ದೇನೆ ಸುಮ್ಮನೆ ಗಲಾಟೆ ಮಾಡ್ತಿರಂತೆ. ಅದಕ್ಕೆ ಸೂರಿ ನೀವೇನಾರು ಮಾಡ್ಕೊಳ್ಳಿ, ನಾನಂತೂ ಕೊಡೋಕ್ಕಿಲ್ಲ, ನೀವು ಹೋದ್ರೂ ಸಿಕ್ಕಿಲ್ಲ ಬಿಟ್ರು ಸಿಕ್ಕಿಲ್ಲ ಅಂತಂತೆ. ಅದಕ್ಕೆ ನಾವು ತಗೊಳ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಹೋಯ್ತಂತೆ. ಏನು ತಗೊಳ್ಳೋನು? ಚೆನ್ನಾಗದೆ ಒಳ್ಳೆಯ ನ್ಯಾಯ. ಅಲ್ಲ ಅವ್ನಿಗೇನು ಆಸ್ತಿ ಏನು ಕೊಟ್ಟಿದ್ದರು? ಏನು ನಮ್ಗಿಂತವೇ ನಮ್ಮ ಪಾಲ್ಗಿಂತ ಜಾಸ್ತಿ ಕೊಟ್ಟಿದ್ದಾರಂತೆ ಕಣವ. ಅಣ್ಣ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮಾವ ಹೆಚ್ಚು ಕೊಟ್ಟಿದ್ದದಂತೆ. ಬರೀ ನಮಗೇನು ಚೆನ್ನಾಗಿ ಬೆಳೆ ಇಕ್ಕಿಲ್ವಲ್ಲ, ಏನು ಹಿಂಗಿರ್ತಾವಲ್ಲ, ಏನು ನೀರು ಇಲ್ದೇನೆ ಒಂಥರ ಇರ್ತಾವಲ್ಲ, ಹಾಗೆ ಕೊಟ್ಟಿದ್ದಾರಂತೆ. 2 ಬೋರಲ್ಲಿ ಇವ್ರಿಗೆ ನೀರು ಬರೋಕ್ಕಿಲ್ಲ, ಹೆಂಗೋ ಚೂರು ನೀರು ಬರೋದು ಕೊಟ್ಟಿದ್ದಾರಂತೆ. ಚೆನ್ನಾಗಿ ನೀರು ಬರೋದು ಅವ್ರು ಮಡಿಕೊಂಡಿದ್ದಾರಂತೆ, ಊರೊಳಗೆ ಮನೆ ಅವ್ರು ತಗೊಂಡಿದ್ದಾರಂತೆ. ಆಮೇಲೆ ತೆಂಗಿನ ತೋಟ ಇತ್ತಂತೆ, ಅದನ್ನು ಅವ್ರು ತಗೊಂಡಿದ್ದಾರಂತೆ. ನಮಗೆ ಸುಮಾರಾಗಿರೋ 2 ಎಕರೆ ಹೊಲ ಕೊಟ್ಬಿಟ್ಟು, ಅವರು ಹೊಲ ಬೇರೆ ತಗೊಂಡಿದ್ದಾರಂತೆ. ಅವ್ರು ನಮ್ಗೆ ಸುಮಾರಾಗಿರೋ ಹೊಲ ಕೊಟ್ಬಿಟ್ಟು ಅವ್ರು ಮನೆ ಕೊಟ್ಬಿಟ್ಟು ಇದು ಮಾಡ್ತಾ ಕೂತವ್ರೆ. ಇನ್ನೂ ಕೇಳಕ್ಕೆ ಬಂದವ್ರೆ, ನಿಮ್ಗೆ ಅಲ್ಲಿರೋ ಸಾಕಾಕಿಲ್ವ, ಎಷ್ಟು ಬೇಕು ಇಲ್ಲಿಗೆ ಬೇರೆ ಬಂದಿದ್ದೀರಲ್ಲ ಹಂಗೆ ಹಿಂಗೆ ಅಂತ. ನಿಮ್ಗೆ ಅದರದ್ದು ನನ್ನ ಮಗನಿಗೆ ಊರಿ ಬಂದ್ಬಿಡ್ತೇನೆ ಕಣ್ಣೆ. ನೀವೆಲ್ಲ ಬಂದ್ಬಿಟ್ಟಿದ್ದೀರಲ್ಲ, ನೀವೆಲ್ಲ ಹೋಗಿದ್ದೀರಲ್ಲ, ಅದಕ್ಕೆ ಹುರಿ ಎತ್ಕೊಂಡಿದ್ದೆ ಮೈಯಲ್ಲವ. ಅದಕ್ಕೆ ಹಂಗೆ ಆಡ್ತಿದ್ದವನು ದರ್ದು ನನ್ನ ಹಾಟ್ಕಳೆ. ಅಲ್ಲೇ ಬುದ್ಧಿ ಇಲ್ವಾ ನಿಮ್ಮ ಅವನಿಗೆ? ಸೂರಿಗೆ ಬುದ್ಧಿ ಇಲ್ವಾ? ಇರೋದನ್ನೆಲ್ಲ ನನಗೆ ಕೊಟ್ಬಿಟ್ಟು ಬೀದಿಲಿ ತಿರುಪೆ ಎತ್ತದ ನಿಂತ್ಕೊಂಡು ಇಲ್ಲೂ ಬಿಟ್ಟಿಲ್ಲ, ಕಿತ್ತೋದು ಬುದ್ಧಿಯಾ ಅವ್ರಿವ್ರಿಗೆ ಹಂಚ ಬುದ್ಧಿಯಾ? ಇವ್ರಿಗೆಲ್ಲ ಏನು ಮಾಡೋಕ್ಕೆ ಎಡ್ತಿ ಮಕ್ಕಳು ಎಲ್ಲ ಅನ್ನೋದು? ಅಲ್ಲ ಏರಿ ಕೊಟ್ಟಿದ್ದಾರಂತೆ, ಕೊಟ್ಟಿದ್ರೆ ಅವ್ನು ಸುಮ್ಮನಿದ್ದಾನ? ಇನ್ನೂ ಕೇಳಕ್ಕೆ ಬಂದಿಲ್ವಾ? ಹೇಳು ಸೂರಿಗೆ ಚೆನ್ನಾಗಿರ್ತಾನಲ್ಲಾಗ ನೈಸ್ ಮಾಡ್ಬಿಟ್ಟು ಹೇಳು, ಆಸ್ತಿ ಕೊಟ್ಟರದ ವಾಪಸ್ ಇಸ್ಕೊ, ಸುಮ್ಮನೆ ಏನು ಮಾಡಕ್ಕೆ ಕೊಟ್ಟು ಅಂತ ಏನು ನೈಸ್ ಮಾಡ್ಬಿಟ್ಟು ಇಸ್ಕೊಳಕ್ಕೆ ಹೇಳು. ಎಂತ ಅಮ್ಮ ಕೊಟ್ಟಾರ? ಅಲ್ಲ ಯಾತಿ ಕೊಟ್ಟಿದ್ದಾನಂತೆ? ಇನ್ನೊಂದು ಅರ್ಧ ಎಕರೆ 1 ಎಕರೆ ಬಂದ್ರೆ ಹಾಕಿಲ್ವಾ? ಚೆನ್ನಾಗದೆ ಒಳ್ಳೆಯ ನ್ಯಾಯ. ನನಗೆ ಏನು ಕಾಪತ್ತ ತಗೋತದೆ, ಒಂಚೂರು ಕಾಪತ್ತೆ ನಿಮಗ ಸಂಸಾರ ಹಂಚ್ಕೋಬೇಕು. ಅದು ಅದನ್ನೇ ಹೆಚ್ಚಂಬರೆ ಕೊಟ್ಟಿದ್ದಾರಂತೆ. ಅದಕ್ಕೆ ಚೆನ್ನಾಗಿರೋ ಭೂಮಿ ಹೊಸ ತಕೊಳ್ಳಿ, ನೀರು ಬರೋದ ಬೋರಲ್ಲಿ ನೀವೇ ಮಡಿಕೊಳ್ಳಿ. ಏನೋ ಇಲ್ಲಿ ಒಣ ಭೂಮಿ ತಗೊಂಡು ಏನು ಉಪ್ಪಿನಕಾಯಿ ಹಾಕಿರಾ? ಏನು ಬರಾಕಿರ ಅದರಲ್ಲಿ? ಏನೋ ಇವ್ರಿಗೆ ಬುದ್ಧಿ ಇಲ್ವೇನೋ, ನಿಮ್ಮ ಅವನಿಗೆ ಬುದ್ಧಿ ಇಲ್ವಾ? ಅಣ್ಣ ತಂದಿರೋ ಅಂದ್ಬಿಟ್ಟು ಅಷ್ಟೇನೋ ಎಷ್ಟಿರ್ಬೇಕು ಅಷ್ಟಲ್ಲಿ ನೋಡ್ಕೊಂಡು ಅಣ್ಣ ತಂದಿರ. ಈಗ ಮಕ್ಕಳು ಕತೆ ಮುಖ್ಯ. ಇನ್ನೊಂದು ವಿಷಯ ಕಣವ, ಏನು ಅಂದರೆ ಮಾವ ಅಂತ ಇರೋದು ಹೆಂಗೆ ಗೊತ್ತಾ? ಸೂರ್ಯ ಒಬ್ಬನೇ ಅಲ್ವಾ, ಅವ್ರಿಗೆ ಸಿಟಿಲಿ ಮನೆ ಅದಲ್ಲ, ಅದಿರಲಿ. ಇವು ನನ್ನ ಮಕ್ಳು 2 ಗಂಡು ಮಕ್ಕಳವೆ, ಅವ್ರಿಗೆ 2ಕ್ಕೂ ಒಂದೊಂದು ಇಲ್ಲೊಂದು ಮನೆ ಊರೊಳಗೊಂದು ಮನೆ ಆಯ್ತದೆ ಅಂತ ಅಂತಿದ್ದು. ಏನೇ ಚೆನ್ನಾಗಿ ನಾಟ್ಕಾಡ್ತಾನ ಕತೆ. ಅವನು 2 ಎತ್ಕೊಂಡಿದ್ಕೆ ಇವ್ರೇನು ಮಾಡೋರು? ಇವ್ರ ಮನೆಯಾಗಿದ್ರೆ ಕಂಡವ್ರು ಅವ್ರು 2 ಎತ್ಬಿಟ್ಟವ್ರೆ ಅಂತ ತಕ್ಷಣ ಇರೋ ಹಾಸ್ತಿನಲ್ಲ ದಾನ ಮಾಡುವಂತ ಇದ್ದದ, ಅದನ್ನೇ ಹಂಚ್ಬಿಟ್ಟು ಹೊಡೆದ್ಬಿಟ್ಟು ಕೊಡುವನ ಅವನಿಗೆ. ಇಲ್ಲಿಗೇನಕ್ಕೆ ಬಂದಿದ್ದಾನಂತೆ? ಸಿಟಿಲಿ ರೊಕ್ಕ ಕಟ್ ಮಾಡ್ದವನೆ ಏನು ಕೊಡೋಕ್ಕೆ. ನಾನು ನೋಡ್ಬಿಟ್ಟು ಮನೆಗಿನ ನೋಡ್ಬಿಟ್ಟು ಕೊಟ್ಟಿವ್ನಿ, ಅದಕ್ಕೂ ಕಣ್ಣಾಕವ್ರೆ. ಯಾರೂ ಇಲ್ಲ ಅಂದ್ಕೊಂಡಿದ್ದೆ, ಇನ್ನೊಬ್ಬ ಇದ್ದ ದರ ನನ್ನ ಹಾಟ್ಕಳ. ಹೆಂಗಿದಾನ ಮುಸುಡಿ? ಹೆಂಗಿದದು ನೋಡೋಕೆ ಚೆನ್ನಾಗಿದ್ದಾನ? ಇಲ್ಲ ನಾಯಿ ಹೆಂಗಿದಾನೋ? ನಾನೇನು ನೋಡಿಲ್ಲ ಕಣವ, ನಂತಿದ್ರು ಅಷ್ಟೇ. ಅಮ್ಮನೂ ಕುತ್ಕ ಮಾತಾಡ್ತಿದ್ರು ಅಷ್ಟೇ. ನಾನು ಇನ್ನೋರು ನೋಡಿಲ್ಲ. ನಿನ್ನ ನಾಳೆ ಇವತ್ತು ಬಂದಾರೇನೋ. ಮೊದಲು ನೋಡುವ ಮುಸುಡಿಯ ಹೆಂಗಿದದು ಅಂತ. ದರದ ನನ್ನ ಹಾಟ್ಕಳದ ಮುಸುಡಿ ಹೆಂಗಿದದು ಅಂತ ನೋಡ್ಬಿಟ್ಟು ಹೇಳು ಮಗ. ದರ ನನ್ನ ಮುಂಡೆವು ನನ್ನ ಮಗಳು ನಿಮ್ದೇ ಅವಳೆ ಅಂತ ಅನ್ಕೊಂಡಿದ್ದೆ. ಅವರು ಇವರು ಅದು ಇದು ಅಂತ ಆಸ್ತಿ ಪಾಲು ಅಂತ ಸಾಯ್ತವೆ. ದರದ ನನ್ನ ಹಾಟ್ಕಳ್ದಿರು ನನ್ನ ಮಗಳು ನೆಮ್ಮದಿ ಇರಕ್ತಾರೆ ಬಿಟ್ಟಾರ ನೆಮ್ಮದಿಯಾಗಿ. ಮೊದಲು ಬಂದೋಬಸ್ತ್ ಮಾಡಿಸ್ಕೊಂಡಿದ್ದಾರ ಹೊಲ ಮನೆಯ, ಇಲ್ಲ ಹಂಗೆ ಪಾಲ್ ಬಿಡ್ಕೊ ಕೂತಿದಾರ. ಬೇಲಿಗಿಲಿ ಹಾಕೊಂಡು ಬೀಗ ಹಾಕೊಳಕ್ಕೆ ಹೇಳು. ಬೇಲಿಗಿಲಿ ಎಲ್ಲ ಹಾಕವ್ರೆ. ಅವರು ಹೊಲ ಇರೋದು ಪಕ್ಕದಲ್ಲಿ ಎಲ್ಲ ಉಸಿ ಹೊಲ ಅದರ ಪಕ್ಕದಲ್ಲ, ಅಲ್ಲಿಗೆ ಬರ್ತಾರಲ್ಲ ಆಗಂಗೆ ಜಗಳ ಕೆರ್ಕ ಬರೋದು. ಅವ್ನು ಜಗಳ ಕೆರ್ಕ ಬರೋದು ಅಲ್ಲೇ ಇರಲಿ, ಅವ್ನು ಜಗಳ ಅಲ್ಲೇ ಬಿಸಾಕ್ಬಿಟ್ಟು ಇದು ಮಾಡು. ಇವತ್ತು ಆಡು ಸೂರ್ಯ ಅವ್ರು ಬರ್ತಾರೆ, ಆಮೇಲೆ ಮಾಡ್ತೀನಿ. ಸರಿ ಕತೆ, ಆಮೇಲೆ ಮಾಡು. ನಂದಿನಿ ಏನು ಮಾಡ್ತಿದ್ದೀಯಾ? ಬನ್ನಿ, ಅವ್ವ ಫೋನ್ ಮಾಡಿತ್ತು ಮಾತಾಡ್ತಿದ್ದೆ, ಬನ್ನಿ ಕೂತ್ಕೊಳ್ಳಿ. ಅವ್ವನಿಗೆ ಹೇಳಿದ್ರೆ ಅವ್ವ ಮನೆ ಕೊಟ್ಬಿಟ್ಟು ಸಿಟಿಗೆ ಹೋಗಿ ಅಂತ ನಾನು ಅಂತದೆ ಅಂತ ನಾನು ಅನ್ಕೊಂಡ್ರೆ, ಅವ್ವ ನೋಡಿದ್ರೆ ಮನೆ ಕೊಡಬೇಡಿ ಅಂತ ಕೂತದಲ್ಲ.
ಬೇಡ ಬಿಡ ಅವ್ರ ಮಾತು ಕೇಳೋದು ಬೇಡ. ಅವ್ನು ನೋಡೋದು ಸೂರ್ಯರ್ಗೆ ಇಡೋದು ಸುಮ್ಮನೆ ಏನಕ್ಕೆ ಇವ್ರ ಜೊತೆ ಜಗಳ ಎಲ್ಲ ಮಾಡ್ಕೊಂಡು ನಿಂತ್ಕೊಳಕ್ಕಾಗಿಲ್ಲ. ಅದ್ರಿಗೆ ಏನು ಹೇಳತ್ತೆ ಬೇಡ, ಸುಮ್ಮನೆ ಇಟ್ಬಿಡೋದು. ಅಲ್ಲ ಯಾಕೆ ಕೊಡಬೇಕು ನೀವು ಮನೆಯಲ್ಲನೂ? ನಿಮ್ಮ ದೊಡ್ಡಪ್ಪಂಗೆ ಅನ್ಕೊ ಬಂದದಲ್ಲ, ಯಾರು ಕೊಡ್ತಾರ? ನೀವು ಏನು ಮಾಡಿದ್ರೆ ಕೊಡಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಅದನ್ನು ಕೊಡಬಾರ್ದು ಅಂತಾನೆ ಇರೋದೆಲ್ಲನೂ ಅವ್ರಿಗೆ ಕೊಟ್ಟಿದ್ದೀವಿ ಆಸ್ತಿ ಎಲ್ಲನೂ. ಅದು ಅಲ್ಲದೆ ಸ್ವಲ್ಪ ಅವ್ರಿಗೆ ಕೃತಜ್ಞತೆ ಇಲ್ಲ ಕೊಟ್ಟಿದ್ದಾರೆ ಅಂತ ಮತ್ತೆ ಜಗಳಕ್ಕೆ ಬಂದು ಬೀಳ್ತಿದ್ದಾರೆ. ಅವ್ರಿಗೆ ಅನ್ಸುತ್ತೆ ನಾವು ಇರೋದನ್ನೆಲ್ಲ ಆಸ್ತಿ ಎಲ್ಲನೂ ಕೊಟ್ಬಿಟ್ಟು ತಾತ ಅವ್ರ ಆಸ್ತಿನ ಬಿಟ್ಬಿಟ್ಟು ನಾವು ಹೋಗ್ಬೇಕು ಅಂತ. ಯಾಕೆ ಹೇಳಿ, ನಾವ್ಯಾಕೆ ಹೋಗೋಣ? ಇಲ್ಲ ನಾನಂತೂ ಕೊಡೋದಿಲ್ಲ. ಅಲ್ಲ ಅವ್ರು ನೋಡಿದ್ರೆ ಹಂಗಂತ ಕೂತವ್ರೆ. ಅದು ಇದು ನಾನು ಇಷ್ಟ ಬಂತು ತಗೋತೀನಿ ಮಾಡ್ತೀನಿ ಅಂತ ನೀವು ನೋಡ್ರಿ ಹಿಂಗೆ ಅಂತಿದ್ದೀರಲ್ಲ. ಅಲ್ಲ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಜಗ್ಗಳಾಡಾಗುತ್ತಲ್ಲಿ ಅವರೊಮ್ಮೆ ಸರಿ ಇಲ್ಲ ನಂಗೆ ಕಾಣ್ತಿದೆ. ಈ ಮನುಷ್ಯರುಗಳು ಅವ್ರ ಜೊತೆ ನೀವು ಜಗಳ ಸೂರ್ಯನ ಮೊದಲಿಂದ ಕರ್ಕೋಬೇಕು, ನಮ್ಮ ಪಾಡ ನಾವು ಇರಬೇಕು ಕಣಪ್ಪ. ಏನು ಜಗಳಕ್ಕಲ್ಲ, ಏನು ಬೇಡಕತ್ ಬಿಡಿ. ಸುಮ್ಮನೆ ಅವ್ರ ಜೊತೆ ಏನು ಮಾಡಿ ಕೆಲಸವಿಲ್ದಾನೆ ಜಗಳಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ ಬಿಡಿ. ಸುಮ್ಮನೆ ಹೋಗೋದ ನಡೀರಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜಗಳಾಡಕ್ಕೆ ಬಂದಿದ್ದಾವೆ. ಅವನು 4 ದಿವಸ ಇರಕ್ಕನೆ ಬಂದಿರೋದು ಅತ್ತೆ ಮಾವನ ಜೊತೆ ಚೆನ್ನಾಗಿರೋಕ್ಕೆ. ಅವ್ರನ್ನೂ ಕರ್ಕಳಿ ಹೋಗೋಕ್ಕಾಯ್ತದೆ. ಸುಮ್ಮನೆ ಇಲ್ಲಿ ಅವರು ಜಗಳ ಆಡ್ಕೊಂಡು ಕಲೆ ಆಡ್ಕೊಂಡು ಇಲ್ಲಿ ಎಲ್ಲನೂ ಕಸಿ ಬಿಸಿ ಮಾಡ್ಕೊಂಡು ನೆಮ್ಮದಿನೆಲ್ಲ ಹಾಳು ಮಾಡ್ಕೊಂಡು ಇಲ್ಲಿ ಯಾಕಿರಬೇಕು? ಅಲ್ಲೇ ನೆಮ್ಮದಿಯಾಗಿದ್ದು ಆರಾಮಾಗಿ ಅಪ್ಪ. ಇಲ್ಲಿಗೆ ಬಂದ್ಬಿಟ್ಟು ಏನು ಅವರು ಇವರು ಎಲ್ಲ ಒಟ ಅನ್ನೋದು ಅದೆಲ್ಲ ಕಷ್ಟ ಆಕತ್ತೆ. ಅಲ್ಲ ನೀನೇನಿಗೆ ತಲೆ ಕೆಡಿಸ್ಕೊತೀಯಾ? ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಇದ್ಬಿಟ್ರೆ ಆಗುತ್ತೆ ಅಪ್ಪ. ನೀವು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಹೇಳಿದ್ದಾರೆ ಹೆಚ್ಚಿರು ಸ್ವಲ್ಪ ದಿನ ಹೋಗೋಣ ಸಿಟಿಗೆ ಅಂತ. ಅವಾಗ ಹೋಗೋಕ್ಕಾಗುತ್ತೆ. ಅಲ್ಲಿ ತನಕ ಆರಾಮಾಗಿರಿ. ಹೋಗೋದು ಅಂತಲ್ಲ, ಹೋಗೋದು ಯಾವ ಥರ ಹೋಗೋಕ್ಕಾಯ್ತದೆ? ಇಲ್ಲ ಅಂತಲ್ಲ. ಅದೇ ಜಗಳಕ್ಕಲ್ಲ ಎಲ್ಲ ಏನು ಮಾಡೋಕ್ಕೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಏನೂ ಆಗಲ್ಲ. ಹಿಂಗೆ ಅನ್ಕೊಂಡಾಗೆಲ್ಲ ಆಗುತ್ತಾ? ಯಾಕೆ ತಲೆ ಕೆಡಿಸ್ಕೊತೀರಾ? ಏನೇನೋ ಯೋಚನೆ ಮಾಡಿಬಿಟ್ಟು ಬಿಡಿ ನಂದಿನಿ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬಾರ್ದು ಅಪ್ಪ ಅದೆಲ್ಲ ಬಿಡಿ. ಸ್ವಲ್ಪ ಧೈರ್ಯವಾಗಿರಬೇಕು. ಇವರು ದೊಡ್ಡಪ್ಪ ಒಂಥರ ಮನುಷ್ಯರು, ಎಷ್ಟೇ ಕೊಟ್ಟರು ಸಾಕು ಅಂತಲೇ ಇಲ್ಲ. ಅಪ್ಪನೂ ಅಷ್ಟೇ ಕಷ್ಟ ಸುಖಕ್ಕೆಲ್ಲನೂ ಕೊಡ್ತಾಯಿದ್ರು. ಅದು ಏನೂ ಇಲ್ಲ ಇವ್ರಿಗೆ. ಒಂದು ಅಣ್ಣ ತಮ್ಮ ಅಂದರೆ ಯಾವ ಥರ ಏನು ಅಂತ ಏನೂ ಗೊತ್ತಿಲ್ಲ ಇವ್ರಿಗೆ. ಸುಮ್ಮನೆ ಯಾವಾಗ ನೋಡ್ರು ದುಡ್ಡು ಅಂತಲೇ ಅಂತ ಹೇಳ್ತಾರೆ ಇವರು. ಅದು ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವ್ರನ್ನ ಅವಾಗಲೆಲ್ಲ ಇದ್ಬಿಟ್ಟು ಇವಾಗ ಅಪ್ಪನಿಗೆ ಹುಷಾರಿಲ್ಲ. ಅಪ್ಪ ಏನು ಕೊಡ್ತಾರೆ? ನಮಗೂ ಫ್ಯಾಮಿಲಿ ಇದೆಯಲ್ವ, ಮನೆ ಇದೆಯಲ್ವ, ಮಠ ಇದೆಯಲ್ವ. ನಾವು ಸ್ವಲ್ಪ ದುಡಿಬೇಕು. ಇರೋದನ್ನ ಎಲ್ಲರೂ ಕೊಡ್ಕೊಬಿಟ್ರೆ ನಾವೇನು ಮಾಡೋದು? ಕಷ್ಟ ಸುಖಕ್ಕೆ ಏನು ಮಾಡೋದು? ನನಗೆ ಗೊತ್ತಾಯಿತು ಅಪ್ಪನಿಗೆ ಹುಷಾರಿದ್ದಿರುವಾಗ ಯಾರೂ ಕಷ್ಟಕ್ಕೆ ಯಾರೂ ಆಗಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಕೇಳಬಾರ್ದವ್ರನ್ನೆಲ್ಲ ಕೇಳಿದ್ದೀನಿ, ಮುಟ್ಬಾರ್ದವ್ರನ್ನೆಲ್ಲ ಮುಟ್ಟಿದ್ದೀನಿ. ನನಗೆ ಕಷ್ಟದಲ್ಲಿದ್ದಾಗ ಎಷ್ಟು ಸಮಯ ಸಂದರ್ಭ ಅಂದರೆ ತುಂಬ ಇದಾಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಯಾರೂ ₹1 ಕೊಡಲಿಲ್ಲ. ಅಂತಂದ್ರಲ್ಲಿ ನಾವು ಇರೋರಿಗೆಲ್ಲ ಕೊಟ್ಕೊಬರ್ತೀವಿ, ಅವ್ರಿಗೆ ಇವ್ರಿಗೆ ಅಂದೆ. ನಮ್ಮ ಕಷ್ಟದಲ್ಲಿ ಯಾರೂ ಆಗೋದಿಲ್ಲ. ಸುಮ್ಮನಿರಿ. ಇವ್ರಿಗೇನು ಕೊಡೋದು ಬೇಡಕತ್ತೆ. ಇವಾಗ ಕೊಟ್ಬಿಟ್ಟು ನಾವೆಲ್ಲಿಗೆ ಹೋಗೋಣ? ಅಪ್ಪನ ಹುಷಾರಿಲ್ಲದಾಗಲೇ ನೋಡಿಕೊಂಡೆ ಯಾರ್ಯಾರು ಬುದ್ಧಿ ಏನೇನು ಅಂತ. ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಪಾಡು ನೀವು ಇದ್ಬಿಡಿ. ಸುಮ್ಮನೆ ಕೊಟ್ಬಿಟ್ಟು ನಾವೆಲ್ಲಿಗೆ ಹೋಗೋಣ? ನಮಗೆ ಕಷ್ಟ ಬಂದರೆ ಒಬ್ಬರು ಬರೋದಿಲ್ಲ. ನಮ್ಮ ಕಷ್ಟ ನಾವೇ ತಿನ್ಬೇಕಷ್ಟೇ. ಇವಾಗಲೇ ಓಡಾಡಿದ್ರೆ ಸರಿ ಹೋಗುತ್ತೆ. ನಾವೆಲ್ಲೋ ಕುಟುಂಬ ಫ್ಯಾಮಿಲಿ ಚೆನ್ನಾಗಿರಲಿ ಹಂಗೆ ಹಿಂಗೆ ಅಂತ ಕೊಟ್ವಿ. ಕಷ್ಟ ಸುಖಕ್ಕೆ ಒಂದು ಧೈರ್ಯ ಹೇಳೋರು ಇಲ್ದಂಗೆ ಆಗ್ಬಿಟ್ರು. ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ ಬಿಡಿ. ಅಲ್ಲ ಸೂರ್ಯರು ಇಲ್ಲಿ ಹಿಂಗಂತ ಗೊತ್ತಲ್ಲ. ಏನು ಜಗಳ ನಿಂತ್ಕೊಬಿಟ್ಟಾರೋ ಏನೋ ಕಣೆ. ಏನಾರು ಆಗಲಿ ಜಗಳ ಆಡ್ದಿರಂಗೆ ನೋಡ್ಕೋಬೇಕು ಅಷ್ಟೇ ಕಣಪ್ಪ. ಅಲ್ಲ ಯಾಕೆ ಕೊಡಬೇಕು? ವೈನ್ಪು ಸರಿ ವೈನ್ಪಲ್ ಕೊಟ್ಟದೆ ತಾನೇ? ಇಲ್ಲ ಬೇಡ. ಯಾಕಂದ್ರೆ ನಮ್ಮ ತಾನೇ ಕೊಡೋದೇ ಬೇಡ. ಬೇಕಾದ್ರೆ ಸೂರ್ಯವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕಾಗ್ತದೆ. ಕಷ್ಟ ಸುಖಕ್ಕೆ ಯಾರೂ ಹೋಗಿಲ್ಲ. ಸೂರ್ಯರು ಆಗ್ಲು ರಾತ್ರಿಯಿಂದನೇ ಇಲ್ಲಿ ನಿಂತಿದ್ರು ಆಸ್ಪತ್ರೆಯಲ್ಲಿ. ಯಾರೂ ಆಗಲಿಲ್ಲ. ಯಾರೂ ಆಗಲಿಲ್ಲ ಪಾಪ. ಯಾಕೆ ಬೇಡಕತ್ತಿರು ಇಸ್ಕೊಳ್ಳಿ. ಏನೋ ಧರ್ಮಕ್ಕೇನು ಕೊಡೋಕ್ಕಿಲ್ಲ ಕತೆ. ಸಬಪ್ಪಲ್ಲ ಹಂಚ್ರಿ. ಇವರೇ ಆಗಲಿಲ್ಲ ಬುಟ್ಟಿ ತಪ್ಪು ಮಾಡೋರೆ ಕತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.